ನಾನು ಬೆಳಗ್ಗೆ ನನ್ನ ಅನಿಸಿಕೆನ ನನ್ನ ಇದನ್ನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಈಗೇನು ಹೇಳ್ಬೇಕಾಗ್ತದೆ ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗಿದೆ. ಎರಡು ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ 18 ಕ್ಷೇತ್ರಗಳಲ್ಲಿ ಈಗಾಗಲೇ 14 ಕ್ಷೇತ್ರಗಳು ಡಿಕ್ಲೇರ್ ಆಗಿದೆ. ಇನ್ನು 4 ಕ್ಷೇತ್ರಗಳು ಕೋರ್ಟ್ ಪೆಂಡಿಂಗ್ ಇದೆ. ಆ 4 ಕ್ಷೇತ್ರ ಕೂಡ ಕಾಂಗ್ರೆಸ್ ಆಗ್ತದೆ. ಈಗ ಕೋಲಾರ ಕೂಡ ಅಷ್ಟೇ. ಈಗ ಅಲ್ಲಿ 1 ವೋಟು ಡಿಫರೆನ್ಸ್ ಇರೋದ್ರಿಂದ ಕೋರ್ಟಿಂದ ಬಂದಿರೋದು ಅದು ಪೆಂಡಿಂಗ್ ಆಗಿದೆ 4. ಅದರಲ್ಲಿ 14ರಲ್ಲಿ 10 ಕಾಂಗ್ರೆಸ್ ಆಗಿದೆ, 2 ಬಿಜೆಪಿ ಆಗಿದೆ, 1 JDS ಆಗಿದೆ, ಇನ್ನೊಂದು ಯಾವ ಪಾರ್ಟಿನೋ ಗೊತ್ತಿಲ್ಲ. ಬೆಳಿಗ್ಗೆ ಹೇಳ್ಬಿಟ್ಟಿದ್ದ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅಂತ ಹೇಳಿ ಬೆಳಿಗ್ಗೆ ಹೇಳ್ತೀನಿ. ಮತ್ತೆ ಅದು ರಿಪೀಟ್ ಮಾಡೋದು ಬೇಡ. ನನ್ನ ಅಭಿಪ್ರಾಯದಲ್ಲಿ ಹೇಳ್ಬಿಡ್ತೀನಿ, APMK ಅಂತ ಪಾರ್ಟಿ ಗೋವಿಂದಗೌಡರು, ನಾನು ಆಲ್ ಪಾರ್ಟಿ ಮುನ್ನಡೆಗಳನ್ನು ನಾನು 2 ಜಿಲ್ಲೆಯ ಈ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತ ವೋಟರ್ಸ್ ಏನಿದ್ರು ಡೆಲಿಗೇಟ್ಸ್ ಅವರಿಗೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮೇಲೆ ಮತ್ತೆ ಇವತ್ತು ಡಿಸಿಸಿ ಬ್ಯಾಂಕ್ ಒಳ್ಳೆ ಆಡಳಿತ ಬೇಕು ಅಂತ ತಗೊಂಡಂತ ತೀರ್ಮಾನಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಹೇಳ್ತೇನೆ. ಅದರ ಜೊತೆಗೆ ನಾನು 2 ಜಿಲ್ಲೆಯ ನಾಯಕರಿಗೆ ಒಂದು ಧನ್ಯವಾದ ಕೂಡ ಹೇಳ್ಬೇಕಾಗ್ತದೆ. ನನ್ನ ವೈಯಕ್ತಿಕವಾಗಿ ಏನಂದ್ರೆ ನನಗೆ 3 ಸೀಟನ್ನ ಡಿಸಿಸಿ ಬ್ಯಾಂಕ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ 2 ಜಿಲ್ಲೆಯ ನಾಯಕರು. ಒಂದು ಅದರ್ಸ್ ಅಭ್ಯರ್ಥಿ ನನಗೆ ಬೇಕು ಅಂತ ಕೇಳಿದ್ದೆ ಗೋವಿಂದಗೌಡರ ಮೇಲೆ. ಮಾಲೂರು ತಾಲೂಕಿನ PNB ಬ್ಯಾಂಕಿನ ಅಧ್ಯಕ್ಷರಾದ ಬಾಳಗೆರೆ ಶ್ರೀನಿವಾಸ್ ಅಂತ ಕೇಳಿದ್ದೆ. ಮತ್ತೆ ಮಿಲ್ಕ್ ಸೊಸೈಟಿಗಳಿಂದ ಅದು ಕೂಡ ನನ್ನ ತಾಲೂಕಿಗೆ ಬೇಕು ಅಂತ ಕೇಳಿದ್ದೆ. ನಮ್ಮ ಹುಣಸಿಕೋಟೆ ಕೃಷ್ಣೇಗೌಡರು ತಮ್ಮ ವೆಂಕಟೇಶ್ ಗೌಡ್ರ ಮಗ ವಿನೋದ್ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. 3 ಕ್ಷೇತ್ರಗಳು 3 ಅಭ್ಯರ್ಥಿಗಳಲ್ಲಿ 2 ಅಭ್ಯರ್ಥಿಗಳಿಗೆ ಗೆಲ್ಲಿಸಿಕೊಟ್ಟಿದ್ದೀನಿ. ಒಂದು ಗೋವಿಂದಗೌಡರ ಮೇಲೆ ನಮ್ಮ ಬಾಳಗೆರೆ ಶ್ರೀನಿವಾಸ್ PNB ಬ್ಯಾಂಕ್ ಅಧ್ಯಕ್ಷರು ಸೋತಿದ್ದಾರೆ. ಅದಕ್ಕೆ ಕಾರಣ ಬೇರೆ. ಎಲ್ಲ ಈ ಅದರ್ಸ್ ಏನು ವೋಟರ್ಸ್ ಇತ್ತು ಅದೆಲ್ಲ ಗೋವಿಂದಗೌಡರು ಹೆಂಗ್ ಬೇಕಾಗಿ ಮಾಡ್ಕೊಂಡಿದ್ರು ಅವ್ರು ಗೆಲ್ಲೋದಕ್ಕೆ. ಆದ್ರಿಂದ ನಾವು ಸೋತಿದ್ವಿ 1 ಅಭ್ಯರ್ಥಿ. ಇನ್ನು 2 ಮಿಲ್ಕ್ ಸೊಸೈಟಿಗಳಿಂದ ಕೋಲಾರ ಜಿಲ್ಲೆ ಮಿಲ್ಕ್ ಸೊಸೈಟಿಗಳಿಂದ ನಮಗೆ ವಿನೋದನ್ನ ಗೆಲ್ಲಿಸಿಕೊಟ್ಟಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು ನಮ್ಮ ಸಹಕಾರ ಕೊಡೋದಕ್ಕೆ ಧನ್ಯವಾದ ಹೇಳ್ತೇನೆ. ಮತ್ತೆ ನನ್ನ ತಾಲೂಕಿನಲ್ಲಿ ಕೂಡ 14 ಸಹಕಾರ ಪತ್ತಿನ ಸಂಘಗಳಿತ್ತು. 14ರಲ್ಲಿ ನಾಮಿನೇಷನ್ ಮಾಡಿಕೊಟ್ರು ನನಗೆ ನಮ್ಮ ದಿನಳಿ ರಮೇಶ್ ಅವ್ರನ್ನ. ನನ್ನ ತಾಲೂಕಿನ ಜನತೆಗೆ ಮತ್ತೆ ಆ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮತ್ತೆ ಬೇರೆ ಏನು ಮಾತಾಡೋದಿಲ್ಲ. ನಮಸ್ಕಾರ.